ಯಾರ ಹತ್ರನೂ ಗೊತ್ತಿಲ್ಲದಿರೋರ ಹತ್ರ ಸ್ನೇಹ, ಫ್ರೆಂಡ್ ರಿಕ್ವೆಸ್ಟು, ಫ್ರೆಂಡ್ ಆಕ್ಸೆಪ್ಟು ಖಂಡಿತ ಮಾಡಬೇಡಿ. ಯಾಕೆಂದರೆ 3 ತಿಂಗಳು 6 ತಿಂಗಳು ಸ್ನೇಹ ಮಾಡಿ ನಿಮ್ಮ ವಿಡಿಯೋಗಳನ್ನು ಮಾಡ್ಕೊಳ್ತಾರೆ, ಫೋಟೋಗಳನ್ನು ತರಿಸ್ಕೊಳ್ತಾರೆ. ನಿಮಗೆ ಗೊತ್ತಿಲ್ಲದೆ ಇರೋರು, ಅವ್ರು ಯಾರೇ ಫ್ರೆಂಡ್ ಆಗಿರಲಿ, ಒಂದು ಫೋಟೋ ಒಂದು ವಿಡಿಯೋ ಶೇರ್ ಮಾಡಬೇಡಿ. ಯಾಕೆಂದರೆ ಬಾಯ್ ಫ್ರೆಂಡು ಆಗ್ತಾರೆ. 6 ತಿಂಗಳು ಬಾಯ್ ಫ್ರೆಂಡ್ ಆಗಿ ನಿನ್ನ ವಿಡಿಯೋಗಳು ಮಾಡ್ಕೊಂಡಿರ್ತಾರೆ, ನಿಮ್ಮ ಫೋಟೋಸ್ ತೊಗೊಂಡಿರ್ತಾರೆ, ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿನ್ನ ಅಲ್ಬಾ ಇಲ್ಬಾ ಅಂತ ಕರೀತಾರೆ. ಎಲ್ಲೂ ಹೋಗಲಿಲ್ಲ ಅಂತಂದರೆ ಮತ್ತೆ ನಿಮಗೆ ಫೇಸ್ಬುಕ್ ಶೇರ್ ಮಾಡ್ತೀವಿ ಅಂತ ಎದುರಿಸ್ತಾರೆ. ನಿಮ್ಮ ಫ್ರೆಂಡ್ಸ್ನೆಲ್ಲ ಫ್ರೆಂಡ್ ಅಕ್ಸೆಪ್ಟ್ ಕಳಿಸ್ಕೊಂಡು ನಿಮ್ದು ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ. ಆಮೇಲೆ 8ನೇ ಕ್ಲಾಸಿಂದ ಈ PUC ಡಿಗ್ರಿ ಆ ಮಕ್ಕಳ ಮನಸ್ಸು ತುಂಬ ವಲ್ನರಬಲ್ಲು. ಅವ್ರಿಗೆ ಗೊತ್ತೇ ಇರಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಆಗಿದ್ದು ಆಯಿತು, ತಪ್ಪಾಗಿದೆ, ನೋ ಪ್ರಾಬ್ಲಮ್. ಆದರೆ ನೀವು ಹೆದರ್ಕೋಬಾರ್ದು. ನೀವೇನಾದರೂ ಸಹಿಸ್ತಾ ಹೋದರೆ ಅವ್ರು ಇನ್ನೂ ಶೋಷಣೆ ಮಾಡ್ತಾ ಹೋಗ್ತಾರೆ. ನೀವು ಹೆದರ್ಕೊಂಡಷ್ಟು ಹೆದರಿಸ್ತಾರೆ. ನೀವು ಅವಾಗ ಮಾಡಬೇಕಾಗಿರೋದೇನು, ನಿಮ್ಮ ತಂದೆ ತಾಯಿಗೆ ಮೊದಲು ಹೇಳಿ ಈ ಥರ ಆಗಿದೆ. ನಿಮ್ಮ ತಂದೆ ತಾಯಿಯಿಂದ ಮಾತ್ರ ಬಚ್ಚಿಡಬೇಡಿ. ಯಾಕೆ ಅಂದರೆ ಅವ್ರು ಒಂದು ಏಟು ಹೊಡೆದ್ರು ನಮ್ಮ ಅಪ್ಪ ಅಮ್ಮ, ಒಂದು ಮಾತು ಬೈದರು ಅವ್ರು ನಮ್ಮ ತಂದೆ ತಾಯಿ, ನಮ್ಮನ್ನು ಕಾಪಾಡೋದೇ ಅವರು. ಆಮೇಲೆ 2ನೇದು, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಭಯ ಬೀಳಬೇಡಿ.